Good morning students. Welcome to the chemistry class. Last class ಅಲ್ಲಿ classification of colloids study ಮಾಡ್ತಾ ಇದ್ವಿ. So colloids is classified into three types based on physical states of dispersion phase and dispersion medium. Then nature of interaction between dispersion phase and dispersion medium. Then type of particles of the dispersed phase. So first classification based on physical states of dispersed phase and dispersion medium. So ಇಲ್ಲಿಗೆ dispersion phase ಅಲ್ಲಿ ನಿಮಗೆ ಸೊ ಏನು ನಿಮಗೆ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಬರುತ್ತೆ ಆ ಮೀಡಿಯಮ್ನ ತೊಗೊಳ್ತಾರೆ ಸೊ ಆ ಫೇಸಸ್ನ ದೆನ್ ಡಿಸ್ಪರ್ಷನ್ ಮೀಡಿಯಮ್ ಅಷ್ಟೇ ಸಾಲಿಡ್ ಲಿಕ್ವಿಡ್ ಗ್ಯಾಸ್ ಆಗಿದ್ದಾಗ ಗ್ಯಾಸ್ ಇನ್ ಗ್ಯಾಸ್ ಡಿಸ್ಪರ್ಷನ್ ಫೇಸು ಗ್ಯಾಸ್ ಡಿಸ್ಪರ್ಷನ್ ಮೀಡಿಯಮು ಗ್ಯಾಸ್ ಸೊ ಆ ಟೈಪ್ ಆಫ್ ಕೊಲೈಡ್ ಬರಲ್ಲ ಇಲ್ಲಿ ಯಾಕೆ ಅಂದರೆ ಗ್ಯಾಸ್ ಇನ್ ಗ್ಯಾಸ್ ಮಿಕ್ಚರ್ ಏನಾಗುತ್ತೆ ಹೋಮೋಜಿನಸ್ ಮಿಕ್ಚರ್ ಇಟ್ ಇಸ್ ನಾಟ್ ಎ ಹೆಟಿರೋಜಿನಸ್ ಮಿಕ್ಚರ್ ಹೆಟಿರೋಜಿನಸ್ ಮಿಕ್ಚರ್ ಆಗಿರಬೇಕು ಅವಾಗ ಮಾತ್ರ ಅದು ನಮಗೆ ಕೊಲೈಡ್ ಅನ್ಸ್ಕೊಳುತ್ತೆ ಸೊ ಹಾಗಾಗಿ ಗ್ಯಾಸ್ ಇನ್ ಗ್ಯಾಸ್ ಫೇಸ್ ನಮಗಿಲ್ಲ ಸೊ ಈಗ ಫಸ್ಟ್ ಟೈಪ್ ನೋಡೋಣ ಸಾಲಿಡ್ ಡಿಸ್ಪರ್ಷನ್ ಫೇಸ್ನ ಸಾಲಿಡ್ ಡಿಸ್ಪರ್ಷನ್ ಮೀಡಿಯಮ್ ಅಲ್ಲಿ ಮಿಕ್ಸ್ ಮಾಡಿದಾಗ ಸಾಲಿಡ್ ಸಾಲನ್ನ ಅಂತ ಕೊಲೈಡ್ ಬರುತ್ತೆ ಎಕ್ಸಾಂಪಲ್ ಸಮ್ ಕಲರ್ಡ್ ಗ್ಲಾಸಸ್ ಮತ್ತೆ ಜೆಮ್ ಸ್ಟೋನ್ಸ್ ಸಿಗುತ್ತೆ ಸಾಲಿಡ್ ಡಿಸ್ಪರ್ಷನ್ ಫೇಸ್ನ ಲಿಕ್ವಿಡ್ ಡಿಸ್ಪರ್ಷನ್ ಮೀಡಿಯಮ್ ಅಲ್ಲಿ ಮಿಕ್ಸ್ ಮಾಡಿದಾಗ ನಮಗೆ ಸಾಲ್ ಸೊ ಲಿಕ್ವಿಡ್ ಸಾಲ್ ಅಥವಾ ಸೊಲ್ಯೂಷನ್ ಅಂತಾನೂ ಕರೀತಾರೆ ಇದಕ್ಕೆ ಸೊ ಆ ಥರದ ಕೊಲೈಡ್ ಸಿಗುತ್ತೆ ಎಕ್ಸಾಂಪಲ್ ಪೇಂಟ್ಸ್ ಮತ್ತೆ ಸೆಲ್ ಫ್ಲೂಯಿಡ್ಸ್ ಸೊ ಇವನ್ ನಮ್ಮ ಬಾಡಿಯಲ್ಲಿರೋ ಅಂಥ ಬ್ಲಡ್ ಫ್ಲೂಯಿಡ್ಸ್ ಏನಿದೆ ಪ್ಲಾಸ್ಮಾ ಅಂತೆಲ್ಲ ಹೇಳ್ತಿರಲ್ಲ ಆ ರೀತಿ ಸೆಲ್ ಫ್ಲೂಯಿಡ್ಸ್ ಸಹ ನಮಗೆ ಕೊಲೈಡ್ ಟೈಪ್ ಆಫ್ ಅ ಕೊಲೈಡ್ ಅಂತ ಹೇಳ್ಬೋದು ದೆನ್ ಸಾಲಿಡ್ನ ಗ್ಯಾಸನ್ನು ಡಿಸ್ಪರ್ಷನ್ ಮೀಡಿಯಮ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ಸಾಲಿಡ್ ಏರೋಸಾಲ್ ಫಾರ್ಮೇಷನ್ ಆಗುತ್ತೆ ಎಕ್ಸಾಂಪಲ್ ಸ್ಮೋಕ್ ಆ್ಯಂಡ್ ಡಸ್ಟ್ ಸ್ಮೋಕಲ್ಲಿ ಏನಾಗಿರುತ್ತೆ ಕಾರ್ಬನ್ ಸಾಲಿಡ್ ಕಾರ್ಬನ್ ಪಾರ್ಟಿಕಲ್ ನಿಮಗೆ ಗ್ಯಾಸಲ್ಲಿ ಮಿಕ್ಸ್ ಆಗಿರುತ್ತೆ ಸೊ ಹಾಗಾಗಿ ಸ್ಮೋಕ್ ಆ್ಯಂಡ್ ಡಸ್ಟ್ ಪಾರ್ಟಿಕಲ್ಸ್ ಎಕ್ಸಾಂಪಲ್ ತಗೋಬೋದು ಲಿಕ್ವಿಡ್ ಡಿಸ್ಪರ್ಷನ್ ಫೇಸ್ನ ಸಾಲಿಡಲ್ಲಿ ಡಿಸ್ಪರ್ಷನ್ ಮೀಡಿಯಮ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ಜೆಲ್ ಅನ್ನೋಂಥ ಕೊಲೈಡ್ ಫಾರ್ಮೇಷನ್ ಆಗುತ್ತೆ ಎಕ್ಸಾಂಪಲ್ ಚೀಸ್ ಆಗಿರ್ಬೋದು ಜೆಲೀಸ್ ಆಗಿರ್ಬೋದು ಸೊ ಇದು ಎಕ್ಸಾಂಪಲ್ ಆಗುತ್ತೆ ಸೊ ಜೆಲೀಸ್ ನೀವು ನೋಡೋದಕ್ಕೆ ಸೆಮಿ ಸಾಲಿಡ್ ಇರುತ್ತೆ ಬಟ್ ಒಳಗಡೆ ನಿಮಗೆ ಏನಾಗಿದೆ ಸೆಮಿ ಸಾಲಿಡ್ ಜೆಲ್ಲಿ ಸಬ್ಸ್ಟೆನ್ಸ್ ಆಗಿರುತ್ತೆ ಸೊ ಅದರಲ್ಲಾದರೆ ಒಳಗಡೆ ನಿಮಗೆ ಜ್ಯೂಸಿ ಎಕ್ಸ್ಟ್ರಾಕ್ಟ್ ರೀತಿ ಲಿಕ್ವಿಡ್ ಸಿಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ಲಿಕ್ವಿಡ್ ಡಿಸ್ಪರ್ಷನ್ ಫೇಸ್ನ ಲಿಕ್ವಿಡ್ ಡಿಸ್ಪರ್ಷನ್ ಮೀಡಿಯಮ್ ಅಲ್ಲೇ ಮಿಕ್ಸ್ ಮಾಡಿದ್ರೆ ಎಮರ್ಷನ್ ಅನ್ನ ಕೊಲೈಡ್ ಫಾರ್ಮೇಷನ್ ಆಗುತ್ತೆ ಸೊ ಅಲ್ಲಿ ನಿಮಗೆ ಎಕ್ಸಾಂಪಲ್ ಮಿಲ್ಕ್ ಹೇರ್ ಕ್ರೀಮ್ ಬಟರ್ ಎಕ್ಸಾಂಪಲ್ ತಗೋಬಹುದು ದೆನ್ ಲಿಕ್ವಿಡ್ ಡಿಸ್ಪರ್ಷನ್ ಫೇಸ್ನ ಗ್ಯಾಸ್ ಡಿಸ್ಪರ್ಷನ್ ಮೀಡಿಯಮ್ ಅಲ್ಲಿ ಮಿಕ್ಸ್ ಮಾಡಿದ್ರೆ ಸೊ ಯಾವ್ದು ಬರುತ್ತೆ ಲಿಕ್ವಿಡ್ ಏರೋಸಾಲ್ ಬರುತ್ತೆ ಎಕ್ಸಾಂಪಲ್ ಫಾಗ್ ಮಿಸ್ಟ್ ಕ್ಲೌಡ್ ಇನ್ಸೆಕ್ಟಿಸೈಡ್ ಸ್ಪ್ರೇಸ್ ಏನ್ ಬರುತ್ತೆ ಅದು ಆಗಿರ್ಬೋದು ಎಕ್ಸಾಂಪಲ್ ಬರುತ್ತೆ ಇನ್ನು ಗ್ಯಾಸ್ ಡಿಸ್ಪರ್ಷನ್ ಫೇಸ್ನ ಸಾಲಿಡ್ ಡಿಸ್ಪರ್ಷನ್ ಮೀಡಿಯಮ್ ಅಲ್ಲಿ ಮಿಕ್ಸ್ ಮಾಡಿದಾಗ ಸಾಲಿಡ್ ಸಾಲ್ ಫಾರ್ಮೇಷನ್ ಆಗುತ್ತೆ ಪ್ಯೂಮಿಂಗ್ ಸ್ಟೋನ್ ಆಗಿರ್ಬೋದು ಫೋಮ್ ರಬ್ಬರ್ ಆಗಿರ್ಬೋದು ಇದು ಎಕ್ಸಾಂಪಲ್ ತಗೊಂತಾ ಹೋಗ್ತೀರಾ ಗ್ಯಾಸ್ ಅನ್ನೋಂಥ ಡಿಸ್ಪರ್ಷನ್ ಫೇಸ್ನ ಲಿಕ್ವಿಡ್ ಅನ್ನೋ ಡಿಸ್ಪರ್ಷನ್ ಮೀಡಿಯಮ್ ಅಲ್ಲಿ ಮಿಕ್ಸ್ ಮಾಡಿದಾಗ ಸೊ ನಮಗೆ ಲಿಕ್ವಿಡ್ ಫೋಮ್ ಫಾರ್ಮೇಷನ್ ಆಗುತ್ತೆ ಸೊ ಅದಕ್ಕೆ ಎಕ್ಸಾಂಪಲ್ ಫ್ರಾತ್ ನೊರೆ ಆಗಿರ್ಬೋದು ವಾಯ್ಪುಟ್ ಕ್ರೀಮ್ ಸೋಪ್ ಲ್ಯಾದರ್ ಆಗಿರ್ಬೋದು ಇದು ಎಕ್ಸಾಂಪಲ್ಸ್ ಸೊ ಅಲ್ಲಿಗೆ ನಿಮಗೆ ಇಷ್ಟು ಟೈಪ್ ಆಫ್ ಕೊಲೈಡ್ ಬರುತ್ತೆ ಬೇಸ್ಡ್ ಆನ್ ಫಿಸಿಕಲ್ ಸ್ಟೇಟ್ಸ್ ದೆನ್ classification based on interaction between dispersion phase and dispersion medium ಅಲ್ಲಿ two types ಒಂದು ಲಿಯೋಫಿಲಿಕ್ ಸಾಲ್ ಇನ್ನೊಂದು ಲಿಯೋಫೋಬಿಕ್ ಸಾಲ್ ಲಿಯೋ ಮೀನ್ಸ್ ಸಾಲ್ವೆಂಟ್ ಫಿಲಿಕ್ ಅಂದ್ರೆ ಸೊ ಅಟ್ರಾಕ್ಟಿಂಗ್ ಅಂತ ಸಾಲ್ವೆಂಟ್ ಅಟ್ರಾಕ್ಟಿಂಗ್ ಕೊಲೈಡ್ಸ್ ನ ಲಿಯೋಫಿಲಿಕ್ ಕೊಲೈಡ್ಸ್ ಅಂತ ಅಂತಾರೆ ದ ವರ್ಡ್ ಲಿಯೋಫಿಲಿಕ್ ಮೀನ್ಸ್ ಲಿಯೋಫಿಲಿಕ್ ಸೊ ಲಿಕ್ವಿಡ್ ಲವಿಂಗ್ ಅಥವಾ ಸಾಲ್ವೆಂಟ್ ಲವಿಂಗ್ ಕೊಲೈಡ್ಸ್ ಅಂತಾನು ಹೇಳ್ಬೋದು ಸೊ ಕೊಲೈಡಲ್ ಸಾಲ್ಟ್ಸ್ ಡೈರೆಕ್ಟ್ಲಿ ಫಾರ್ಮ್ ಬೈ ಮಿಕ್ಸಿಂಗ್ ಸಬ್ಸ್ಟೆನ್ಸಸ್ ಲೈಕ್ ಗಮ್ ಆಗಿರ್ಬೋದು ಜಿಲಾಟಿನ್ ಸ್ಟಾರ್ಚ್ ರಬ್ಬರ್ ಸೊ ಇಂಥ ಮೆಟೀರಿಯಲ್ಸು ನಿಮಗೆ ಏನು ವಾಟರಲ್ಲಿ ಅಥವಾ ನೀವು ತಗೊಳ್ಳೋ ಅಂಥ ಸಾಲ್ವೆಂಟ್ಸ್ ಅಲ್ಲಿ ಮಿಕ್ಸ್ ಮಾಡಿದಾಗ ಬರುತ್ತೆ ಈ ಲಿಯೋಫಿಲಿಕ್ ಸಾಲ್ಸ್ ಸೊ ಮತ್ತೆ ವಿತ್ ಸುಟೇಬಲ್ ಲಿಕ್ವಿಡ್ ಅಲ್ಲಿ ಯಾವ ಸಾಲ್ವೆಂಟ್ ಅಲ್ಲಿ ನಿಮಗೆ ಅದು ಡಿಸಲ್ಯೂಷನ್ ಸೊ ಅಲ್ಲಿ ನಿಮಗೆ ಕೊಲೈಡಲ್ ಫಾರ್ಮೇಷನ್ ಆಗುತ್ತೆ ಆ ಸುಟೇಬಲ್ ಲಿಕ್ವಿಡ್ ಅಲ್ಲಿ ಅದನ್ನ ಮಿಕ್ಸ್ ಮಾಡ್ತಾ ಹೋಗ್ತೀರಾ ನೆಕ್ಸ್ಟ್ ಈ ದೀಸ್ ಸಾಲ್ಸ್ ಆರ್ ಆಲ್ಸೋ ಕಾಲ್ಡ್ ರಿವರ್ಸಿಬಲ್ ಸಾಲ್ ಯಾಕೆ ಅಂದ್ರೆ ಸೊ ಅಲ್ಲಿ ನಿಮಗೆ ಅದ್ರಲ್ಲಿ ಇರೋಂಥ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ನ ಹೀಟ್ ಮಾಡಿ ಎವಾಪರೇಟ್ ಮಾಡಿ ಸೊ ಮತ್ತೆ ಅದಕ್ಕೆ ಡಿಸ್ಪರ್ಷನ್ ಮೀಡಿಯಂ ಹಾಕಿದ್ರೆ ಸೊ ಒರಿಜಿನಲ್ ಏನ್ ಕೊಲೈಡ್ಸ್ ಇತ್ತು ಮತ್ತೆ ನಿಮಗೆ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ ಹಾಗಾಗಿ ರಿವರ್ಸಿಬಲ್ ಇನ್ ನೇಚರ್ ಅಂತ ಹೇಳ್ಬೋದು and furthermore these salts are quite stable and cannot be easily coagulated ಯಾಕೆ ಅಂದ್ರೆ ಇದರಲ್ಲಿ ಚಾರ್ಜಸ್ ಇದೆ ಒಂದು ಇನ್ನೊಂದು
ಹೈಲಿ ಸಾಲ್ವೇಟೆಡ್ ಆಗಿರೋದ್ರಿಂದ ಸೊ ಇದನ್ನ ಈಸಿಯಾಗಿ ನೀವು ಕೋಆಗುಲೇಷನ್ ಪ್ರಿಸಿಪಿಟೇಷನ್ ಮಾಡೋಕ್ಕಾಗಲ್ಲ, ಬಟ್ ಹೈಲಿ ಸ್ಟೇಬಲ್ ಅಂತ ಹೇಳ್ಬೋದು. ಹಾಗಾಗಿ ಲಿಯೋಫಿಲಿಕ್ ಸಾಲ್ಸ್ ಅಂತ ಅಂದ್ರೆ ಕೊಲಾಯ್ಡ್ಸ್ ಅಂದ್ರೆ ಸಾಲ್ವೆಂಟ್ ಲವಿಂಗ್ ಕೊಲಾಯ್ಡ್ಸ್ ಅಂತ ಹೇಳ್ಬೋದು. ದೇ ಆರ್ ರಿವರ್ಸಿಬಲ್ ಇನ್ ನೇಚರ್ ಅಂಡ್ furthermore they are highly stable and even they cannot be coagulated easily ಅಂತ ಹೇಳ್ಬೋದು. ನೆಕ್ಸ್ಟ್ ಲಿಯೋಫೋಬಿಕ್ ಕೊಲಾಯ್ಡ್ಸ್ ಅಂದ್ರೆ ಲಿಯೋ ಮೀನ್ಸ್ ಸಾಲ್ವೆಂಟ್, ಫೋಬಿಕ್ ಅಂತ ಅಂದ್ರೆ ರಿಪಲೆಂಟ್ ನೇಚರ್, ಸಾಲ್ವೆಂಟ್ ರಿಪಲೆಂಟ್ ನೇಚರ್ ಇರೋಂಥ ಕೊಲಾಯ್ಡ್ಸ್ಗೆ ಸೊ ಲಿಯೋಫೋಬಿಕ್ ಕೊಲಾಯ್ಡ್ಸ್ ಅಂತ ಅಂತಾರೆ. ಸೊ ಸಾಲ್ವೆಂಟ್ ರಿಪಲೆಂಟ್ ನೇಚರ್ ಅಂದ್ರೆ ಏನು, ಅಲ್ಲಿ ನಿಮಗೆ ಸಾಲ್ವೆಂಟ್ ಡಿಸ್ಪರ್ಷನ್ ಫೇಸ್ ನಿಮಗೆ ಡಿಸ್ಪರ್ಷನ್ ಮೀಡಿಯಂಗೆ ಅಷ್ಟು ಅಟ್ರಾಕ್ಟ್ ಆಗಿಲ್ಲ, ರಿಪಲೆಂಟ್ ನೇಚರ್ನ ತೋರಿಸುತ್ತೆ ಅಂತ ಹೇಳ್ಬೋದು. ಸೊ ಯಾವುದನ್ನ ಲಿಯೋಫೋಬಿಕ್ ಕೊಲಾಯ್ಡ್ಸ್ ಅಂತಾರೆ, ಸಬ್ಸ್ಟೆನ್ಸಸ್ ಲೈಕ್ ಮೆಟಲ್ಸ್, ದ ಸಲ್ಫೈಡ್ಸ್ etc. when simply mixed with dispersion medium do not form a colloidal solution. ಸೊ ಏನು ಮೆಟಲ್ ಸಾಲ್ಸ್ ಅಂತ ಹೇಳ್ತೀವಿ, ಗೋಲ್ಡ್ ಸಾಲ್, ಸಿಲ್ವರ್ ಸಾಲ್ ಅಥವಾ ಆರ್ಸೆನಿಕ್ ಸಲ್ಫೈಡ್ ಸಾಲ್ ಅಂತ ಏನು ನಿಮಗೆ ಸಲ್ಫೈಡ್ ಸಾಲ್ ಆಗಿರ್ಬೋದು, ಮೆಟಲ್ ಸಾಲ್ ಆಗಿರ್ಬೋದು, ಅದು ಲಿಯೋಫೋಬಿಕ್ ಕೊಲಾಯ್ಡ್ಸ್ ಆಗಿರುತ್ತೆ. ಬಟ್ ಈ ಕೊಲಾಯ್ಡ್ಸ್ನ ಜಸ್ಟ್ ಸಿಂಪ್ಲಿ ಬೈ ಮಿಕ್ಸಿಂಗ್ ವಿತ್ ಡಿಸ್ಪರ್ಷನ್ ಮೀಡಿಯಂ ನಿಮಗೆ ಇದು ಪ್ರಿಪೇರ್ ಆಗಲ್ಲ. ಇದನ್ನ ಪ್ರಿಪೇರ್ ಮಾಡೋಕ್ಕೆ ನಿಮಗೆ ಮೆನಿ ಮೆಥಡ್ಸ್ ಇದೆ. ಸೊ ಈ ರೀತಿ ಕೊಲಾಯ್ಡ್ಸ್ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದು ಮೆಥಡ್ಸ್ ಇದೆ, ಪ್ರಿಪ್ರೇಷನ್ಸ್ ಇದೆ, ಅದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀರಾ. ದ ಕೊಲಾಯ್ಡಲ್ ಸಾಲ್ಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಓನ್ಲಿ ಬೈ ಸ್ಪೆಷಲ್ ಮೆಥಡ್ಸ್. ದೀಸ್ ಸಾಲ್ಸ್ ಆರ್ ರೆಡಿಲಿ ಪ್ರಿಸಿಪಿಟೇಟೆಡ್. ಸೊ ಇದನ್ನ ನಾವು ಜಸ್ಟ್ ಬೈ ಹೀಟಿಂಗ್ ಪ್ರೊಸೆಸ್ ಇಂದನೂ ಏನ್ ಮಾಡ್ಬೋದು, ಕೋಆಗುಲೇಟ್ ಅಥವಾ ಪ್ರಿಸಿಪಿಟೇಷನ್ ಫಾರ್ಮೇಷನ್ ಮಾಡ್ತಾ ಹೋಗ್ಬೋದು, ಅಥವಾ ಬೈ ಆಡಿಂಗ್ ಸ್ಮಾಲ್ ಅಮೌಂಟ್ ಆಫ್ ಎಲೆಕ್ಟ್ರೋಲೈಟ್ಸ್ ಯು ಕ್ಯಾನ್ ಕೋಆಗುಲೇಟ್ ದಿ ಲಿಯೋಫೋಬಿಕ್ ಕೊಲಾಯ್ಡ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಹೈಲಿ ಅನ್ಸ್ಟೇಬಲ್ ಬಟ್ ಇಟ್ ಈಸ್ ಎ ಇರ್ರಿವರ್ಸಿಬಲ್ ಇನ್ ನೇಚರ್. ಅದರಲ್ಲಿರೋಂಥ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ನ ನೀವು ರಿಮೂವ್ ಮಾಡಿದ್ರೆ ಮತ್ತೆ ಆ್ಯಡ್ ಮಾಡಿದ್ರೆ ಅದು ಒರಿಜಿನಲ್ ಕೊಲಾಯ್ಡ್ಸ್ ಪ್ರಿಪೇರ್ ಆಗಲ್ಲ. ಹಾಗಾಗಿ ಇಟ್ ಈಸ್ ಇರ್ರಿವರ್ಸಿಬಲ್ ಇನ್ ನೇಚರ್ ಆ್ಯಂಡ್ ಹೈಲಿ ಅನ್ಸ್ಟೇಬಲ್, ಮತ್ತು ಇವನ್ ಯು ಕ್ಯಾನ್ ಕೋಆಗುಲೇಟ್ these colloids, that is these ಲಿಯೋಫೋಬಿಕ್ ಕೊಲಾಯ್ಡ್ಸ್ ಈಸಿಲಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬೇಸ್ಡ್ ಆನ್ ಪಾರ್ಟಿಕಲ್ಸ್, ಟೈಪ್ ಆಫ್ ಪಾರ್ಟಿಕಲ್ಸ್ ಆಫ್ ದ ಡಿಸ್ಪರ್ಸ್ಡ್ ಫೇಸ್ ಮತ್ತೆ 3 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತಾರೆ. ಒಂದು ಮಲ್ಟಿ ಮಾಲಿಕ್ಯುಲರ್ ಕೊಲಾಯ್ಡ್ಸ್, ಇನ್ನೊಂದು ಮ್ಯಾಕ್ರೋ ಮಾಲಿಕ್ಯುಲರ್ ಕೊಲಾಯ್ಡ್ಸ್, ದೆನ್ ಅಸೋಸಿಯೇಟೆಡ್ ಕೊಲಾಯ್ಡ್ಸ್ ಅಂತ ಹೇಳಿ 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಫಸ್ಟ್ ಒನ್ ಮಲ್ಟಿ ಮಾಲಿಕ್ಯುಲರ್ ಕೊಲಾಯ್ಡ್ಸ್. ಮಲ್ಟಿ ಅಂದ್ರೆ ಮೆನಿ, ಮಾಲಿಕ್ಯೂಲ್ ಅಂತಂದ್ರೆ ಮೆನಿ ಮಾಲಿಕ್ಯೂಲ್ ಅಗ್ರಿಗೇಟ್ ಹತ್ರ ಬರುತ್ತೆ, ಬಂದು ನಿಮಗೆ ಕೊಲಾಯ್ಡಲ್ ಸೈಜ್ಡ್ ಪಾರ್ಟಿಕಲ್ ಆಗಿ ಅಗ್ರಿಗೇಷನ್ ಆಗುತ್ತೆ, ಅದನ್ನೇ ಮಲ್ಟಿ ಮಾಲಿಕ್ಯುಲರ್ ಕೊಲಾಯ್ಡ್ಸ್ ಅಂತ ಅಂತಾರೆ. On dissolution, a large number of atoms or smaller molecules of a substance aggregate together to form a species having size in the colloidal range, that is 1 to 1000 nanometer size range ಅಲ್ಲಿ ನಿಮಗೆ many atoms ಅಥವಾ many molecules aggregate ಆಗಿ ನಿಮಗೆ ಒಂದು colloidal sized particles ಆಗಿ ಎಮರ್ಜ್ ಆಗುತ್ತೆ, ಅದನ್ನೇ ಮಲ್ಟಿ ಮಾಲಿಕ್ಯುಲರ್ ಕೊಲಾಯ್ಡ್ಸ್ ಅಂತ ಅಂತಾರೆ. ಇದಕ್ಕೆ ಎಕ್ಸಾಂಪಲ್ ಗೋಲ್ಡ್ ಸಾಲ್ ಆಗಿರ್ಬೋದು ಅಥವಾ ಸಲ್ಫರ್ ಸಾಲ್ ಆಗಿರ್ಬೋದು, ಅದನ್ನ ಎಕ್ಸಾಂಪಲ್ ತಗೋಬಹುದು. A gold salt may contain particles of various size having many atoms. ಅದೇ ರೀತಿ sulfur salt consists of particles containing thousands or more of S8 atoms ಅಂತ ಹೇಳ್ಬೋದು. ಸೊ S8 sulfur molecules ಅಂತ ಹೇಳ್ಬೋದು. Then macromolecular colloids. Macro ಅಂದ್ರೆ bigger molecule, a bigger molecule, individual molecule itself acting as a colloidal sized particles ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಏನಂತ ಅಲ್ಲಿ ನಿಮಗೆ ಮಲ್ಟಿ ಮಾಲಿಕ್ಯುಲರ್ ಅಲ್ಲಿ ಸ್ಮಾಲ್ ಮಾಲಿಕ್ಯೂಲ್ಸ್ ಕೊಲಾಯ್ಡ್ ಸೇರಿ ನಿಮಗೆ ಕೊಲಾಯ್ಡಲ್ ಸೈಜ್ಡ್ ಪಾರ್ಟಿಕಲ್ಸ್ ಆಗ್ತಾ ಇತ್ತು, ಬಟ್ ಇಲ್ಲ ಆಗಲ್ಲ. ಸೊ ಇರಂತ ಒಂದು ಮಾಲಿಕ್ಯೂಲೇ ನಿಮಗೆ ಬಿಗ್ ಸೈಜ್ ಇರುತ್ತೆ, ಆ ಬಿಗ್ ಸೈಜ್ ಮಾಲಿಕ್ಯೂಲ್ ಇಟ್ ಸೆಲ್ಫ್ ಆಕ್ಟಿಂಗ್ ಆಸ್ ಅ ಕೊಲಾಯ್ಡಲ್ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಆ ಮ್ಯಾಕ್ರೋ ಮಾಲಿಕ್ಯೂಲ್ ಒಂದು ಮ್ಯಾಕ್ರೋ ಮಾಲಿಕ್ಯೂಲ್ ಅದು ನಿಮಗೆ ಕೊಲಾಯ್ಡಲ್ ಸೈಜ್ಡ್ ಪಾರ್ಟಿಕಲ್ ಅಷ್ಟು ಸೈಜ್ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ macromolecule in suitable solvents form solution in which the size of the macromolecules may be in the colloidal range. Such system is called as macromolecular colloids. ಸೊ ಇದು ಕ್ವೈಟ್ ಸ್ಟೇಬಲ್ ಆಗಿರುತ್ತೆ ಮತ್ತೆ ಟ್ರೂ ಸೊಲ್ಯೂಷನ್ ನ ರಿಸೆಂಬಲ್ ಮಾಡ್ತಾ ಹೋಗುತ್ತೆ. ಟ್ರೂ ಸೊಲ್ಯೂಷನ್ ನ ನೇಚರ್ ಹೇಗಿರುತ್ತೋ ಆ ರೀತಿ ಇರುತ್ತೆ ಮತ್ತೆ ಸ್ಟೆಬಿಲಿಟಿ ಇರುತ್ತೆ ಅಂತ ಹೇಳ್ಬೋದು. ಸೊ ಎಕ್ಸಾಂಪಲ್ ನ್ಯಾಚುರಲಿ ಅಕರಿಂಗ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಂತ ಅಂದಾಗ ಸ್ಟಾರ್ಚ್ ಆಗಿರ್ಬೋದು, ಸೆಲ್ಯುಲೋಸ್ ಆಗಿರ್ಬೋದು, ಪ್ರೋಟೀನ್ಸ್ ಅಂಡ್ ಎನ್ಸೈಮ್ಸ್ ಆಗಿರ್ಬೋದು. ಸೊ ಅಥವಾ ಮ್ಯಾನ್ ಮೇಡ್ ಮ್ಯಾಕ್ರೋಮಾಲಿಕ್ಯೂಲ್ ಅಂತ ಅಂದ್ರೆ ನಾವು ತಗೊಳ್ಳೋಂಥ ಪಾಲಿಮರ್ಸ್, ದಟ್ ಈಸ್ ಪಾಲಿಇಥಿಲೀನ್,
ಅಥವಾ ನೈಲಾನ್, ಪಾಲಿಸ್ಟೈರಿನ್, ಸಿಂಥೆಟಿಕ್ ರಬ್ಬರ್ ಇದಿಷ್ಟು ಸಹ ಮ್ಯಾಕ್ರೋಮಾಲಿಕ್ಯುಲರ್ ಕೊಲೈಡ್ಸ್ಗೆ ಎಕ್ಸಾಂಪಲ್. ಅಂಡ್ ಸೊ ಇಲ್ಲಿ ನಿಮಗೆ ಇರೋಂಥ ಬಿಗರ್ ಮಾಲಿಕ್ಯೂಲ್ ಮ್ಯಾಕ್ರೋ ಮಾಲಿಕ್ಯೂಲ್ ಇಟ್ ಸೆಲ್ಫ್ ಆಕ್ಟಿಂಗ್ ಆಸ್ ಅ ಕೊಲೈಡಲ್ ಸೈಜ್ಡ್ ಪಾರ್ಟಿಕಲ್ಸ್ ಅಂತ ಹೇಳ್ಬೋದು. ಅಂಡ್ ಈವನ್ ಸೊ ಇಟ್ ರಿಸೆಂಬಲ್ಸ್ ದ ನೇಚರ್ ಆಫ್ ಟ್ರೂ ಸೊಲ್ಯೂಷನ್ ಅಂಡ್ ಇಟ್ ಈಸ್ ಕ್ವೈಟ್ ಸ್ಟೇಬಲ್. So next to associated colloids, even it is also called as micelles. So these are some substances which are at low concentration acting as a strong, normal strong electrolyte, but at higher concentration behaving as colloids ಅಂತ ಹೇಳ್ಬೋದು. ಸೊ ಇದು ಒಂದು ಸಬ್ಸ್ಟೆನ್ಸ್. ಏನು ಸಮ್ ಸಬ್ಸ್ಟೆನ್ಸ್ ಸ್ಮಾಲರ್ ಕಾನ್ಸಂಟ್ರೇಷನ್ ತಗೊಂಡ್ರೆ ಚಾರ್ಜ್ಡ್ ಪಾರ್ಟಿಕಲ್ಸ್ ದಟ್ ಈಸ್ ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಗಿ ಬಿಹೇವ್ ಮಾಡುತ್ತೆ. ಅದೇ ಹೈಯರ್ ಕಾನ್ಸಂಟ್ರೇಷನ್ ಅಲ್ಲಿ ನಾವು ತಗೊಂಡಾಗ ಕೊಲೈಡಲ್ ಬಿಹೇವಿಯರ್ನ ಎಕ್ಸಿಬಿಟ್ ಮಾಡುತ್ತೆ. ಅದನ್ನೇ ಅಸೋಸಿಯೇಟೆಡ್ ಕೊಲೈಡ್ಸ್ ಅಂತ ಹೇಳ್ತಾರೆ. The aggregated particles thus formed are called as micelles. So ಈ ಅಸೋಸಿಯೇಟೆಡ್ ಕೊಲೈಡ್ಸ್ ಎಲ್ಲವೂ ಅಗ್ರಿಗೇಟ್ ಹತ್ತತ್ರ ಬಂದು ಜಾಯಿನ್ ಆದಾಗ more than 100 ions of these associated colloids assembles ಆದಾಗ ಸೊ ಏನಾಗುತ್ತೆ ಮಿಸೆಲ್ ಅನ್ನೋದು ಫಾರ್ಮೇಷನ್ ಆಗುತ್ತೆ. ಆ ಮಿಸೆಲ್ ಇಂದಾನೆ ನಿಮಗೆ ಸೋಪ್ಸ್ ನ ಅಥವಾ ಡಿಟರ್ಜೆಂಟ್ಸ್ ನ ಕ್ಲಿನ್ಸಿಂಗ್ ಆಕ್ಷನ್ ಹೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ನಿಮಗೆ ಫಾರ್ಮೇಷನ್ ಆಫ್ ಮಿಸೆಲ್ಸ್ ಹೇಳ್ತಾ ಹೋಗ್ತೀವಿ. ಸೊ ಅಲ್ಲಿ ನಿಮಗೆ ಫಾರ್ಮೇಷನ್ ಆಫ್ ಮಿಸೆಲ್ಸ್ ಟೇಕ್ಸ್ ಪ್ಲೇಸ್ ಓನ್ಲಿ ಅಬೌವ್ ಪರ್ಟಿಕ್ಯುಲರ್ ಟೆಂಪರೇಚರ್ ಕಾಲ್ಡ್ ಆಸ್ ಕ್ರಾಫ್ಟ್ ಟೆಂಪರೇಚರ್. ಸೊ ಇಲ್ಲೇನಾಗುತ್ತೆ ಅಸೋಸಿಯೇಟೆಡ್ ಕೊಲೈಡ್ಸ್ ಅಂದ್ರೆ ಗೊತ್ತಿದೆ ಸ್ಮಾಲರ್ ಕಾನ್ಸಂಟ್ರೇಷನ್ ಎಲೆಕ್ಟ್ರೋಲೈಟ್ ಆಗಿ ಬಿಹೇವ್ ಮಾಡುತ್ತೆ. ಅದೇ ನಿಮಗೆ ಹೈಯರ್ ಕಾನ್ಸಂಟ್ರೇಷನ್ ಅಲ್ಲಿ ಕೊಲೈಡ್ ನ ಬಿಹೇವಿಯರ್ ಎಕ್ಸಿಬಿಟ್ ಮಾಡ್ತಾ ಹೋಗುತ್ತೆ. ಅಟ್ ಹೈಯರ್ ಕಾನ್ಸಂಟ್ರೇಷನ್ ಅಂದ್ರೆ ಸೊ ಮೋರ್ ದ್ಯಾನ್ 100 ಆಫ್ ಅಯಾನ್ಸ್ ಅಸೆಂಬಲ್ಸ್ ಆದಾಗ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ಅದು ಕೊಲೈಡ್ ಆಗಿ ಬಿಹೇವ್ ಮಾಡುತ್ತೆ ಅಥವಾ ಮಿಸೆಲ್ ನ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಮೋರ್ ದ್ಯಾನ್ 100 ಅಯಾನ್ಸ್ ನಿಮಗೆ ಅಸೆಂಬಲ್ ಆಯ್ತು ಅಂತ ಅಂದಾಗ ಸೊ ಅಲ್ಲಿ ನಿಮಗೆ ಅಯಾನಿಕ್ ಸ್ಪಿಯರ್ ಫಾರ್ಮೇಷನ್ ಆಗುತ್ತೆ. ಅಯಾನಿಕ್ ಸ್ಪಿಯರ್ ನೇ ಮಿಸೆಲ್ಸ್ ಅಂತ ಅಂತೀವಿ. ಯಾವ ಒಂದು ಟೆಂಪರೇಚರ್ ಅಲ್ಲಿ ಈ ಅಯಾನಿಕ್ ಸ್ಪಿಯರ್ ದಟ್ ಈಸ್ ಮಿಸೆಲ್ ಫಾರ್ಮೇಷನ್ ಆಗುತ್ತೆ ಆ ಟೆಂಪರೇಚರ್ ನ ಕ್ರಾಫ್ಟ್ ಟೆಂಪರೇಚರ್ ಅಂತ ಅಂತಾರೆ. ಮತ್ತೆ ಯಾವ ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಈ ಮಿಸೆಲ್ ಫಾರ್ಮೇಷನ್ ಆಗುತ್ತೆ ಅದನ್ನ ಕ್ರಿಟಿಕಲ್ ಮಿಸೆಲ್ ಕಾನ್ಸಂಟ್ರೇಷನ್ ಅಂತ ಅಂತೀವಿ. ಸೊ ಹಾಗೆ ನೋಡಿ ದ ಫಾರ್ಮೇಷನ್ ಆಫ್ ಮಿಸೆಲ್ ಟೇಕ್ಸ್ ಪ್ಲೇಸ್ only above a particular temperature called as Kraft temperature and above particular concentration called as critical micelle concentration. Soap in general anta tagondaga soap na critical so micelle concentration CMC value ಎಷ್ಟು ಅಂತ ಅಂದ್ರೆ 10⁻⁴ to 10⁻³ mole per liter. ಇಷ್ಟು ಕಾನ್ಸಂಟ್ರೇಷನ್ ಸೋಪ್ ಏನಾದ್ರು ನಿಮಗೆ ವಾಟರ್ ಡಿಸಾಲ್ವ್ ಆಯ್ತು ಅಂತ ಅಂದ್ರೆ ಇಟ್ ಕ್ಯಾನ್ ಫಾರ್ಮ್ ಮಿಸೆಲ್ CMC. ಸೊ ಅಲ್ಲಿಗೆ ಮಿಸೆಲ್ ಫಾರ್ಮೇಷನ್ ಮಾಡುತ್ತೆ. ಹಾಗಾಗಿ CMC ವ್ಯಾಲ್ಯೂ ಆಫ್ ಸೋಪ್ ಅಂತ ಅಂದಾಗ ಜನರಲಿ 10⁻⁴ ಇಂದ 10⁻³ ಮೋಲ್ ಪರ್ ಲೀಟರ್ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ಅಸೋಸಿಯೇಟೆಡ್ ಕೊಲೈಡ್ಸ್ ನ ಡೈಲ್ಯೂಷನ್ ಮಾಡ್ತಾ ಹೋದಾಗೂ ಸೊ ಅದೇನಾಗುತ್ತೆ ಇಂಡಿವಿಜುವಲ್ ಅಯಾನ್ಸ್ ಆಗಿ ಬ್ಯಾಕ್ವರ್ಡ್ ರಿಯಾಕ್ಷನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಅಸೋಸಿಯೇಟೆಡ್ ಕೊಲೈಡ್ಸ್ ಎಕ್ಸಾಂಪಲ್ ಹೇಳಿ ಅಂದ್ರೆ ಸರ್ಫೇಸ್ ಆಕ್ಟಿವ್ ಏಜೆಂಟ್ಸ್ ದಟ್ ಈಸ್ ಸೋಪ್ಸ್ ಅಥವಾ ಸಿಂಥೆಟಿಕ್ ಡಿಟರ್ಜೆಂಟ್ಸ್ ಅನ್ನೋದು ಇದಕ್ಕೆ ಎಕ್ಸಾಂಪಲ್ ಆಗುತ್ತೆ. ಸೊ ನೆಕ್ಸ್ಟ್ ದೀಸ್ ಕೊಲೈಡ್ಸ್ ಹ್ಯಾವ್ ಬೋತ್ ಲಿಯೋಫೋಬಿಕ್ ಅಂಡ್ ಲಿಯೋಫಿಲಿಕ್ ಪಾರ್ಟ್. ಸೊ ಎರಡು ನಿಮಗೆ ಸಾಲ್ವೆಂಟ್ ಅಟ್ರಾಕ್ಟಿಂಗ್ ಪಾರ್ಟು ಇದೆ, ಇದರಲ್ಲಿ ಸಾಲ್ವೆಂಟ್ ರಿಪೆಲ್ಲಿಂಗ್ ಪಾರ್ಟು ಇದೆ ಅಂತ ಹೇಳ್ಬೋದು. ಮಿಸಲ್ಸ್ ಮೇ ಕಂಟೈನ್ ಆಸ್ ಮೆನಿ 100 ಮಾಲಿಕ್ಯೂಲ್ಸ್ ಆರ್ ಮೋರ್. ಸೊ ಮಿಸಲ್ ಫಾರ್ಮೇಷನ್ ಆಗಬೇಕು ಅಂದ್ರೆ ಅವಾಗಲೇ ಹಂಡ್ರೆಡ್ಸ್ ಆಫ್ ಮಾಲಿಕ್ಯೂಲ್ಸ್ ಅಥವಾ ಹಂಡ್ರೆಡ್ಸ್ ಆಫ್ ಅಯಾನ್ಸ್ ಮೋರ್ ದ್ಯಾನ್ ದಟ್ ಅಯಾನ್ಸ್ ಅಷ್ಟಿದ್ದಾಗ ಮಿಸಲ್ ಫಾರ್ಮೇಷನ್ ಆಗುತ್ತೆ. ಸೊ ಯಾವ ರೀತಿ ಮಿಸಲ್ ಫಾರ್ಮೇಷನ್ ಆಗುತ್ತೆ, ಮೆಕ್ಯಾನಿಸಮ್ ಆಫ್ ಮಿಸಲ್ ಫಾರ್ಮೇಷನ್ ನೋಡೋಣ ಈಗ. ಲೆಟ್ ಅಸ್ ಟೇಕ್ ಅ ಎಕ್ಸಾಂಪಲ್ ಆಫ್ ಸೋಪ್ ಸೊಲ್ಯೂಷನ್. ಸೋಪ್ ಅನ್ನೋದು ಕೆಮಿಕಲಿ ಏನು ಸೋಡಿಯಂ ಸ್ಟಿಯರೇಟ್ ಅಥವಾ ನಿಮಗೆ ಜನರಲಿ ಹೇಳ್ಬೇಕು ಅಂದ್ರೆ ಸೋಪ್ ಇಸ್ ಎ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಹೈಯರ್ ಫ್ಯಾಟಿ ಆಸಿಡ್ಸ್. ಲಾಂಗ್ ಚೈನ್ ಹೈಡ್ರೋಕಾರ್ಬನ್ಗೆ ಸೊ ಫ್ಯಾಟಿ ಆಸಿಡ್ಸ್ ಕಂಟೈನಿಂಗ್ ಸೋಡಿಯಂ ಆರ್ ಪೊಟ್ಯಾಷಿಯಂ ಅಯಾನ್ಸ್ ನ ಏನಂತಾರೆ ಸೋಪ್ ಅಂತ ಅಂತಾರೆ. ಜನರಲಿ RCOONA ಅನ್ನೋದೇ ಸೋಪ್ ನ ಫಾರ್ಮುಲಾ ಅಂತ ಹೇಳ್ಬೋದು. ಆರ್ ಅನ್ನೋದು ಲಾಂಗ್ ಚೈನ್ ಹೈಡ್ರೋಕಾರ್ಬನ್ ಆಗುತ್ತೆ. COO ಮೈನಸ್ ಮತ್ತೆ Na+ ಅನ್ನೋದು COO ಮೈನಸ್ ಫ್ಯಾಟಿ ಆಸಿಡ್ಸ್ ಲಾಂಗ್ ಚೈನ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ಬೋದು. ಸೊ ಫ್ಯಾಟಿ ಆಸಿಡ್ಸ್ ಕಂಟೈನಿಂಗ್ ಕಾಂಪೌಂಡ್ಸ್ ಅಂತ ಹೇಳ್ಬೋದು. ಇದನ್ನೇ ಸೋಪ್ ಅಂತ ಅಂತಾರೆ. ಸೋಪಿಗೆ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ತಗೋಣ, ಸೋಡಿಯಂ ಸ್ಟಿಯರೇಟ್. ಸೋಡಿಯಂ ಸ್ಟಿಯರೇಟ್ ನ ಫಾರ್ಮುಲಾ ಏನು CH3CH2 16 times COONA that is C17H35 COONA ಅದನ್ನೇ ನಿಮಗೆ ಸೋಡಿಯಂ ಸ್ಟಿಯರೇಟ್ ಅಂತ ಅಂತಾರೆ. ವಿಚ್ ಈಸ್ ಅ ಮೇಜರ್ ಕಾಂಪೊನೆಂಟ್ ಆಫ್ ಮೆನಿ ಬಾರ್ ಸೋಪ್.
ಬಾರ್ ಸೋಪ್ ಅಂತ ನಾವೇನ್ ಯೂಸ್ ಮಾಡ್ತೀವಲ್ಲ ಕ್ಲಾತ್ಸ್ಗೆಲ್ಲ, ಆ ಬಾರ್ ಸೋಪ್ ನ ಮೇನ್ ಕಂಟೆಂಟ್ ಯಾವುದು, ಕಾಂಪೊನೆಂಟ್ ಯಾವುದು, ಸೋಡಿಯಂ ಸ್ಟಿಯರೇಟ್, ದಟ್ is C17H35 COONA. So when dissolved in water it dissociates into RCOO minus plus Na plus. ಸೋಡಿಯಂ ಅನ್ನ ಕ್ಯಾಟಯಾನ್ಸ್ ಆಗಿ ಮತ್ತೆ ಲಾಂಗ್ ಚೈನ್ ಹೈಡ್ರೋಕಾರ್ಬನ್ ಅಟ್ಯಾಚ್ ಆಗಿರೋ COO ಮೈನಸ್ ಅಯಾನ್ಸ್ ಆಗಿ ಡಿಸೋಸಿಯೇಟ್ ಆಗುತ್ತೆ ಈ ಸೋಡಿಯಂ ಸ್ಟಿಯರೇಟ್ ಯಾವಾಗ ಅಂದ್ರೆ ವಾಟರ್ ಡಿಸಾಲ್ವ್ ಆದಾಗ. ಸೊ ಡಿಸಾಲ್ವ್ ಆದಾಗ ಏನ್ ನಿಮ್ಗೆ RCOO ಮೈನಸ್ ಅಯಾನ್ಸ್ ಇರುತ್ತೆ. ಯಾವ ರೀತಿ ಸ್ಟ್ರಕ್ಚರ್ ಇರುತ್ತೆ ಅಂದ್ರೆ ಇಲ್ಲಿ ಇದೆಲ್ಲ ಸ್ಟ್ರಕ್ಚರ್ ಇದೆ ನೋಡಿ, CH3 CH2 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 17 ಟೈಮ್ಸ್ ಓವರ್ ಆಲ್ ಆಗಿ ಮೀಥೈಲ್ ಗ್ರೂಪ್ ಇದೆ ನಿಮಗೆ, ಮತ್ತೆ ಅದಕ್ಕೆ COONA ಗ್ರೂಪ್ ಅಟ್ಯಾಚ್ ಆಗಿದೆ ಸೋಡಿಯಂ ಸ್ಟಿಯರೇಟ್. ಇದರಲ್ಲಿ ನಿಮಗೆ ಸೊ ಈ ಸೋಡಿಯಂ ಸ್ಟಿಯರೇಟ್ C17H35 ಅಂತ ಏನ್ ಹೇಳ್ತೀವಲ್ಲ, ಈ C17H35 ಪಾರ್ಟ್ ಏನು, ಹೈಡ್ರೋಫೋಬಿಕ್ ಟೈಲ್ ಪಾರ್ಟ್. C17H35 ಅನ್ನೋ ಪಾರ್ಟ್ ಹೈಡ್ರೋಫೋಬಿಕ್ ಟೇಲ್ ಪಾರ್ಟ್, ಸ್ಟಿಯರೇಟ್ ಪಾರ್ಟ್ ಅಂತ ಹೇಳ್ಬೋದು. ಈ COO ಮೈನಸ್ ಪಾರ್ಟ್ ಏನಿದೆ ಅದೇ ಹೈಡ್ರೋಫಿಲಿಕ್ ಪಾರ್ಟ್, ದಟ್ ಈಸ್ ಹೆಡ್ ಪಾರ್ಟ್. ಈ COONA ಅನ್ನೋದು ಸೊ ಅಲ್ಲಿ ನಿಮಗೆ ಹೆಡ್ ಪಾರ್ಟ್ ಅಥವಾ ಹೈಡ್ರೋಫಿಲಿಕ್ ಅಂದ್ರೆ ವಾಟರಿಗೆ ಅಟ್ರಾಕ್ಟ್ ಆಗಂತ ಪೋಲಾರ್ ಮಾಲಿಕ್ಯೂಲ್ ಅಂತ ಹೇಳ್ಬೋದು. ಅದೇ ಲಾಂಗ್ ಚೈನ್ ಇಲ್ಲಿ ಏನಿದೆ ಹೈಡ್ರೋಕಾರ್ಬನ್, ಇದು ನಿಮಗೆ ಸೊ ಏನಾಗುತ್ತೆ, ಇಟ್ ಈಸ್ ಅ tail part, that is hydrophobic in nature ಅಂದ್ರೆ which is repellent from water molecules ಅಂತ ಹೇಳ್ಬೋದು, but attract towards the oil nature. ಸೊ ಇದನ್ನೇ ನಿಮಗೆ ಏನಂತ ಹೇಳ್ತಾರೆ, ಈ ಸೋಪಲ್ಲಿ ಸೋಪನ್ನ ನೀವು ನೀರಿಗೆ ಹಾಕ್ತೀರಾ, ನೀರಿಗೆ ಹಾಕ್ತಾ ಇದ್ದಂಗೆ ಅದೇನಾಗುತ್ತೆ ಸೊ ಅಲ್ಲಿ ನಿಮಗೆ ಡಿಸೋಸಿಯೇಟ್ ಆಗುತ್ತೆ. ಯಾವ ರೀತಿ, RCOO ಮೈನಸ್ ಆಗಿ ಮತ್ತೆ Na ಪ್ಲಸ್ ಆಗಿ. ಅದರಲ್ಲೂ RCOO ಮೈನಸ್ ಅಲ್ಲೂ COO ಮೈನಸ್ ಅನ್ನೋದು ಏನಿದೆ ಹೆಡ್ ಪಾರ್ಟ್ ಅಂತೀವಿ, ಅದನ್ನ ಹೈಡ್ರೋಫಿಲಿಕ್ ನೇಚರ್ ಇರುತ್ತೆ ಅಂದ್ರೆ ವಾಟರಿಗೆ ಅಟ್ರಾಕ್ಟ್ ಆಗಂತ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಇನ್ನ ಏನ್ ಲಾಂಗ್ ಚೈನ್ ಹೈಡ್ರೋಕಾರ್ಬನ್ ಇದೆ ಅದು ಹೈಡ್ರೋಫೋಬಿಕ್ ನೇಚರ್ ಇರುತ್ತೆ, ಟೇಲ್ ಪಾರ್ಟ್ ಅಂತ ಹೇಳ್ತೀವಿ, ಅದು ವಾಟರಿಗೆ ಅಟ್ರಾಕ್ಟ್ ಆಗಲ್ಲ ಬಟ್ ಆಯಿಲಿಗೆ ಅಟ್ರಾಕ್ಟ್ ಆಗುತ್ತೆ. ಯಾವ ರೀತಿ ಮಿಸಲ್ ಫಾರ್ಮೇಶನ್ ಆಗತ್ತೆ ಅಂತ ಅಂದ್ರೆ, ಇಲ್ಲಿ ನೀವು ಸೊ ವಾಟರಿಗೆ ಸೋಪ್ ಹಾಕ್ತೀರಾ, ವಾಟರಿಗೆ ಸೋಪ್ ಹಾಕ್ತಾ ಇದ್ದಂಗೆನೆ ಸೊ ಸ್ಟಾರ್ಟಿಂಗ್ ಸ್ಮಾಲರ್ ಕಾನ್ಸಂಟ್ರೇಷನ್ ಅಲ್ಲಿ ಏನಾಗಿರುತ್ತೆ, ಇದು ಹೈಡ್ರೋಫಿಲಿಕ್ ಹೆಡ್ ಪಾರ್ಟ್. ಸೊ ಇಲ್ಲಿ ಇನ್ಸೈಡ್ ದಿಸ್ ಅಟ್ ದ ಸರ್ಫೇಸ್ ಆಫ್ ಎ ಲಿಕ್ವಿಡ್, ಸೊ ಅಲ್ಲಿಗೆ ಹೈಡ್ರೋಫಿಲಿಕ್ ಪಾರ್ಟ್ ವಾಟರಿಗೆ ಅಟ್ರಾಕ್ಟ್ ಆಗ ಹೈಡ್ರೋಫಿಲಿಕ್ ಪಾರ್ಟ್ ಇಲ್ಲಿರುತ್ತೆ, ಇನ್ನ ವಾಟರಿಗೆ ರಿಪೆಲೆಂಟ್ ಆಗಿರೋಂಥ ಪಾರ್ಟ್ ಟೈಲ್ ಪಾರ್ಟ್ ಇಲ್ಲಿ ಅಸೆಂಬಲ್ ಆಗಿರುತ್ತೆ. at higher concentration of soap na higher concentration andre at CMC level, so in 10⁻⁴ to 10⁻³ mole per liter concentration ಅಂತ ಹೇಳಿದೆ. ಆ ಕಾನ್ಸಂಟ್ರೇಷನ್ ಅಲ್ಲಿ ನಿಮಗೆ ಸೊ ಈ ಏನು ಹೈಡ್ರೋಫಿಲಿಕ್ ಅಂಡ್ ಹೈಡ್ರೋಫೋಬಿಕ್ ಪಾರ್ಟ್ ಯಾವ ರೀತಿ ಅಸೆಂಬಲ್ ಆಗುತ್ತೆ ಅಂದ್ರೆ ಈ ರೀತಿ. ಸೊ ಹೈಯರ್ ಕಾನ್ಸಂಟ್ರೇಷನ್ ಆಗ್ತಾ ಇದ್ದಂಗೆ ಈ ಹೈಡ್ರೋಫಿಲಿಕ್ ಅಂಡ್ ಹೈಡ್ರೋಫೋಬಿಕ್ ಪಾರ್ಟ್ ಒಳಗಡೆ ಬಲ್ಕ್ ಒಳಗಡೆ ಪೆನೆಟ್ರೇಟ್ ಆಗಿದ್ಮೇಲೆ ಸೊ ಅಲ್ಲಿ ನಿಮಗೆ ಅಯಾನಿಕ್ ಸ್ಪಿಯರ್ ಫಾರ್ಮೇಶನ್ ಆಗುತ್ತೆ, ವೇರ್ ಹೈಡ್ರೋಫೋಬಿಕ್ ಟೇಲ್ ಪಾರ್ಟ್ ಇಂಟು ದ ಸ್ಪಿಯರ್. ಸೊ ಇಲ್ಲಿ ನಿಮ್ಗೆ ಇಂಟು ದ ಸ್ಪಿಯರ್ ಈ ರೀತಿ ಅಸೆಂಬಲ್ ಆದ್ರೆ ಸೊ ಇನ್ನ ಆನ್ ದ ಸ್ಪಿಯರ್ ಅಥವಾ ಔಟ್ ಆಫ್ ದಟ್ ಸ್ಪಿಯರ್ ಹೈಡ್ರೋಫಿಲಿಕ್ ಹೆಡ್ ಪಾರ್ಟ್ ಈ ರೀತಿ ಅರೇಂಜ್ಮೆಂಟ್ ಆಗಿರುತ್ತೆ. ಸೊ ಇದೇನ್ ಅಯಾನಿಕ್ ಸ್ಪಿಯರ್ ಇದೆ ಇದನ್ನೇ ಮಿಸೆಲ್ ಅಂತ ಅಂತೀವಿ. ಸೊ ಅಲ್ಲಿಗೆ ವಾಟರಿಗೆ ಸೋಪ್ ಹಾಕ್ತೀರಾ, ಸೋಪ್ ಹಾಕ್ತಾ ಇದ್ದಂಗೆನೆ ಅಟ್ ಸರ್ಫೇಸ್ ಲೆವೆಲ್ ಲೋ ಕಾನ್ಸಂಟ್ರೇಷನ್ ಆಫ್ ಸೋಪ್ ಅಲ್ಲಿ ಎಲೆಕ್ಟ್ರೋಲೈಟ್ಸ್ ಅಲ್ಲಿ ಬಿಹೇವ್ ಮಾಡುತ್ತೆ ಅಂತ ಅಂದಿದ್ನಲ್ಲ, ಸರ್ಫೇಸ್ ಲೆವೆಲ್ ಅಲ್ಲಿ ಏನಾಗಿರುತ್ತೆ ಸೊ ಹೈಡ್ರೋಫಿಲಿಕ್ ನೇಚರ್ ಇರೋಂಥ ಪಾರ್ಟ್ ಹೆಡ್ ಪಾರ್ಟ್ ವಾಟರಿಗೆ ಅಟ್ರಾಕ್ಟ್ ಆಗಿ ಸರ್ಫೇಸ್ ಮೇಲೆ ಇದ್ರೆ ಸೊ ಅದ್ರ ಹೊರಗೆ ನಿಮ್ಗೆ ಔಟ್ವರ್ಡ್ ಅಲ್ಲಿ ಟೇಲ್ ಪಾರ್ಟ್ ಇರುತ್ತೆ. ಅದೇ ಕಾನ್ಸಂಟ್ರೇಷನ್ ಆಫ್ ಆನ್ ಸೋಪ್ ಜಾಸ್ತಿ ಆಗ್ತಾ ಇದ್ದಂಗೆ CMC ಲೆವೆಲ್ ಬರ್ತಾ ಇದ್ದಂಗೆ ಏನಾಗುತ್ತೆ ಇಂಟು ದ ಬಲ್ಕ್ ಆ ಲಿಕ್ವಿಡ್ ಒಳಗಡೆ ಈ ಎಲ್ಲ ನಿಮಗೆ ಏನು ಹೈಡ್ರೋಫಿಲಿಕ್ ಅಂಡ್ ಹೈಡ್ರೋಫೋಬಿಕ್ ಪಾರ್ಟ್ ಇರೋಂಥ RCOO ಮೈನಸ್ ಅಯಾನ್ಸ್ ಇಂಟು ದ ಬಲ್ಕ್ ಎಂಟ್ರಿ ಆಗುತ್ತೆ. ಎಂಟ್ರಿ ಆಗಿದ್ಮೇಲೆ ಹಂಡ್ರೆಡ್ಸ್ ಆಫ್ ದೀಸ್ ಅಯಾನ್ಸ್ ಅಸೆಂಬಲ್ ಆಗತ್ತೆ. ಹೇಗೆ ಅಂದ್ರೆ ಲೈಕ್ ಆನ್ ಅಯಾನಿಕ್ ಸ್ಪಿಯರ್, ಒಂದು ಸ್ಪಿಯರ್ ರೀತಿ ಅಯಾನ್ಸ್ ನ ಸ್ಪಿಯರ್ ರೀತಿ ಅಸೆಂಬಲ್ ಆಗುತ್ತೆ. ಸೊ ಹೇಗೆ ಅದ್ರೊಳಗಡೆ ನಿಮಗೆ ಟೈಲ್ ಏನ್ ಹೈಡ್ರೋಫೋಬಿಕ್ ಪಾರ್ಟ್ ಇದೆ ಆ ಸ್ಪಿಯರ್ ನ ಇನ್ವರ್ಡ್ ಪುಲ್ಲಿಂಗ್ ಅಲ್ಲಿ ಇದ್ರೆ ಔಟ್ವರ್ಡ್ ಅಲ್ಲಿ ನಿಮಗೆ ಹೈಡ್ರೋಫಿಲಿಕ್ ಹೆಡ್ ಪಾರ್ಟ್ ನಿಮಗೆ ಔಟ್ವರ್ಡ್ ಅಲ್ಲಿ ಇರುತ್ತೆ. ಇದನ್ನೇ ಏನ್ ಅಯಾನ್ಸ್ ನ ಸ್ಪಿಯರ್ ಫಾರ್ಮೇಶನ್ ಆಗಿದೆ ಇದನ್ನೇ ಮಿಸಲ್ ಫಾರ್ಮೇಶನ್ ಅಂತ ಅಂತಾರೆ. ಸೊ ಇದು ಫಾರ್ಮೇಶನ್ ಆಫ್ ಮೆಕ್ಯಾನಿಸಮ್ ಆಫ್ ಫಾರ್ಮೇಶನ್ ಆಫ್ ಮಿಸಲ್ಸ್.
ಇನ್ನು ನೀವು ಫಾರ್ಮೇಶನ್ ಆಯ್ತು, ಫಾರ್ಮೇಶನ್ ಆಗಿದ್ಮೇಲೆ ಕ್ಲಿನ್ಸಿಂಗ್ ಆಕ್ಷನ್ ಆಫ್ ದಟ್ ಮಿಸಲ್ ನೋಡೋದಾದ್ರೆ ಸೊ ಹೇಗಿರುತ್ತೆ ಅಲ್ಲಿ ನಿಮಗೆ ಮಿಸಲ್ ನ ಕ್ಲಿನ್ಸಿಂಗ್ ಆಕ್ಷನ್, ಅಲ್ಲಿ ನಿಮಗೆ ವಾಟರಿಗೆ ಸೋಪ್ ಹಾಕಿರ್ತೀರ. ಸೊ ಆ ಸೋಪಿನ ನೀರಲ್ಲಿ ಕ್ಲಾತ್ ನ ಡಿಪ್ ಮಾಡಿರ್ತೀರ, ರಿನ್ಸ್ ಮಾಡಿರ್ತೀರ. ಸೊ ಆಮೇಲೆ ವಾಶ್ ಎಲ್ಲ ಮಾಡಾಗಿದ್ಮೇಲೆ ಏನು ಡಿಪ್ ಮಾಡಿ ತೆಗಿತೀರ. ಪ್ರೊಸೆಸ್ ಈ ರೀತಿ ಆಗತ್ತೆ. ಬಟ್ ಆ ಕ್ಲಾತ್ ಅಲ್ಲಿ ಡರ್ಟ್ ಇರುತ್ತಲ್ಲ, ಆ ಡರ್ಟ್ ಏನ್ ನೇಚರ್ ಇರತ್ತೆ, ಆಯಿಲ್ ನೇಚರ್. ಈ ರೀತಿ ಆಯಿಲ್ ನೇಚರ್ ಇದೆ ಅಂತ ಅನ್ಕೋಣ ಕ್ಲಾತ್. ಸೊ ಆ ಆಯಿಲ್ ನೇಚರ್ಗೆ ಅಟ್ರಾಕ್ಟ್ ಆಗ ಅಂತ ನಮ್ಮ RCOO ಮೈನಸ್ ಅಲ್ಲಿ ಯಾವ ಪಾರ್ಟ್ ಅಟ್ರಾಕ್ಟ್ ಆಗುತ್ತೆ, ದಟ್ ಈಸ್ ಹೈಡ್ರೋಫೋಬಿಕ್ ಟೇಲ್ ಪಾರ್ಟ್ ಏನಿತ್ತು ಅದು ಆಯಿಲಿಗೆ ಅಟ್ರಾಕ್ಟ್ ಆಗುತ್ತೆ. ಹಾಗಾಗಿ ಸೋಪ್ ಅಲ್ಲಿರೋಂಥ ಎಲ್ಲಾ ಸೊ ನಿಮಗೆ ಟೇಲ್ ಪಾರ್ಟು ಈ ಡರ್ಟ್ ಅನ್ನೋ ಆಯಿಲ್ ನೇಚರ್ ಮೇಲೆ ಬಂದು ಈ ರೀತಿ ಅಸೆಂಬಲ್ ಆಗುತ್ತೆ. ಅದಾಗಿದ್ಮೇಲೆ ನೀವು ಸೊ ಅದನ್ನ ಎತ್ತಿ ಫುಲ್ ಮಾಡ್ತೀರಾ, ಕ್ಲಾತ್ ಅನ್ನ ವಾಟರ್ ರಿನ್ಸ್ ಮಾಡಿ ತೆಗಿತೀರಾ. ಸೊ ಅವಾಗ ಏನಾಗತ್ತೆ, ಆ ವಾಟರಿಗೆ ಅಟ್ರಾಕ್ಟ್ ಆಗ ಏನ್ ಹೆಡ್ ಪಾರ್ಟ್ ಇದೆ, ಆ ಹೆಡ್ ಪಾರ್ಟು ವಾಟರ್ ಜೊತೆ ಇಲ್ಲಿ ರಿಮೂವ್ ಆಗ್ತಾ ಇದ್ದಂಗೆನೆ ಈ ಆಯಿಲು ಸಹ ಆ ಇದರಲ್ಲಿ ನಿಮಗೆ ಏನು ವಾಟರ್ ಜೊತೆನೆ ಈ ರೀತಿ ಅಯಾನಿಕ್ ಸ್ಪಿಯರ್ ರೀತಿಯಲ್ಲೇ ಸೊ ಹೊರಗೆ ಬರುತ್ತೆ. ಅಲ್ಲಿಗೆ ಕ್ಲಾತ್ ಅಲ್ಲಿ ಇರೋಂಥ ಡರ್ಟು ಹೊರಗೆ ಬರುತ್ತೆ. ಲೈಕ್ ಆನ್ ಮಿಸಲ್ ರೀತಿ ಫಾರ್ಮೇಶನ್ ಆಗಿ ಇಲ್ಲಿ ನಿಮಗೆ ಏನಾಗೋದು, ಸೊ ಡರ್ಟು ಕ್ಲೀನ್ ಆಗತ್ತೆ, ವಾಶ್ ಆಗತ್ತೆ. ಬಟ್ ಇಲ್ಲಿ ನಿಮಗೆ ಅದು ಹೇಳದ್ನಲ್ಲ, ಆಯಿಲ್ ಇದು ಒಂದು ಆಯಿಲ್ ನ ಸ್ಪಿಯರ್ ಅಂತ ಅಂದ್ರೆ ಈ ಆಯಿಲ್ ನ ಸ್ಪಿಯರ್ ಅಲ್ಲಿ ನಿಮಗೆ ಸೊ ಇದು ಒಂದು ಆಯಿಲ್ ಸ್ಪಿಯರ್ ಇದೆಯಲ್ಲ, ಆಯಿಲ್ ಸ್ಪಿಯರ್ ಒಳಗಡೆ ನೋಡಿ ಸೊ ಹೈಡ್ರೋಫೋಬಿಕ್ ಪಾರ್ಟ್ ಅಟ್ಯಾಚ್ ಆಗಿದೆ. ಇನ್ನು ಹೈಡ್ರೋಫಿಲಿಕ್ ಹೆಡ್ ಪಾರ್ಟ್ ಹೊರಗಿದೆ. ಈ ಹೊರಗಿರೋಂಥ ಹೈಡ್ರೋಫಿಲಿಕ್ ಪಾರ್ಟ್ ವಾಟರಿಗೆ ಅಟ್ರಾಕ್ಟ್ ಆಗುತ್ತೆ. ಸೊ ಹಾಗಾಗಿ ನಾವು ವಾಟರ್ ಅಲ್ಲಿ ಆ ಕ್ಲಾತ್ ನ ಡಿಪ್ ಮಾಡ್ತಾ ಇದ್ದಂಗೆನೆ ವಾಟರ್ ಜೊತೆ ಅದು ಅಟ್ರಾಕ್ಟ್ ಆಗಿ ಈ ರೀತಿ ಮೂವ್ ಆಗೋ ಟೈಮಲ್ಲಿ ಸೊ ಈವನ್ ಆ ಟೇಲ್ ಪಾರ್ಟಿಗೆ ಅಟ್ಯಾಚ್ ಆಗಿರೋಂಥ ಆಯಿಲು ಸಹ ಏನಾಗುತ್ತೆ, ವಾಶ್ ಔಟ್ ಆಗ್ತಾ ಹೋಗುತ್ತೆ. ಈ ರೀತಿ ಕ್ಲಿನ್ಸಿಂಗ್ ಆಕ್ಷನ್ ಆಫ್ ಸೋಪ್ ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇನ್ನು ಉಳಿದಿರೋದು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀವಿ. ಥ್ಯಾಂಕ್ ಯು.